ಕನ್ನಡ ತಂತ್ರಾಂಶ ತಂತ್ರಜ್ಞಾನದ ವಿಶ್ವಕೋಶ. ಹೊಸ ವರುಷದ ಆಗಮನ ಸಂತಸವ ತರಲಿ, ಸಂಭ್ರಮದ ಆಚರಣೆ ಪ್ರತಿ ಮನೆಯ ಬೆಳಗಲಿ. ನೋವು ಬೇವಾಗಿ ನಲಿವು ಬೆಲ್ಲವಾಗಿರಲು, ಯುಗಾದಿಯು ಬಂತು ಈ ಸಂದೇಶ ಸಾರಲು. ಕನ್ನಡ ತಂತ್ರಾಂಶದ ಎಲ್ಲ ಸದಸ್ಯರಿಗೆ ನಮಸ್ಕಾರ. ಎಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಈ ಹಬ್ಬವೇ ಹೇಳೋ ಥರ ಇದು ಒಂದು ಹೊಸ ಆರಂಭದ ಸಂಕೇತ. ಅದೇ ರೀತಿ ಕನ್ನಡ ತಂತ್ರಾಂಶದ ಕಡೆಯಿಂದಲೂ ಕಲಿಯೋಣ ಬನ್ನಿ ಕಂಪ್ಯೂಟರ್ ಇದೇ ಸರಣಿಯ ಅಡಿಯಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಈ ಕುರಿತಾದ ಒಂದು ಹೊಸ ಸರಣಿ ಇವತ್ತಿನಿಂದ ಆರಂಭವಾಗ್ತಾ ಇದೆ. ಈ ಸರಣಿಯ ಟ್ಯುಟೋರಿಯಲ್ಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ರಾಘವೇಂದ್ರ ಜನಿವರ್ಧಾ ಸರ್ ಇವರು. ಈ ಸರಣಿ ನಿಮ್ಮೆಲ್ಲರಿಗೂ ತುಂಬಾ ಉಪಯುಕ್ತವಾಗಿರುತ್ತೆ. ಹಾಗೆ ಇದುವರೆಗೂ ಕಲಿಯೋಣ ಬನ್ನಿ ಕಂಪ್ಯೂಟರ್ ಸರಣಿಗೆ ಯಾವ ರೀತಿ ನಿಮ್ಮ ಬೆಂಬಲ ಇತ್ತೋ ಈ ಸರಣಿಗೂ ಕೂಡ ಮುಂದುವರಿಯುತ್ತೆ ಅನ್ನೋ ಆಶಯದೊಂದಿಗೆ ಇವತ್ತಿನಿಂದ ಮೂಡಿ ಬರ್ತಾ ಇದೆ ಕಲಿಯೋಣ ಬನ್ನಿ ಕಂಪ್ಯೂಟರ್ ಎಕ್ಸೆಲ್ ಸರಣಿ. ಹಾಗೆ ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಟ್ಯುಟೋರಿಯಲ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಹಂಚಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಕನ್ನಡ ತಂತ್ರಾಂಶದ ಎಲ್ಲ ಮಿತ್ರರಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಕುರಿತಾದ ಪ್ರಾಥಮಿಕ ಪರಿಚಯವನ್ನು ಮಾಡಿಕೊಳ್ಳುತ್ತಿದ್ದೇವೆ. ಮೈಕ್ರೋಸಾಫ್ಟ್ ಎಕ್ಸೆಲ್ ಸಾಮಾನ್ಯವಾಗಿ ಲೆಕ್ಕಾಚಾರ ಮಾಡಲು ಮತ್ತು ದತ್ತಾಂಶ ಸಂಗ್ರಹಣೆ ಮಾಡಲು ಬಳಸಲಾಗುತ್ತದೆ ಮತ್ತು ಇನ್ನೂ ಅನೇಕ ಚಟುವಟಿಕೆಗಳಿಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಂದು ಅತ್ಯುತ್ತಮವಾದಂತಹ ಅಪ್ಲಿಕೇಶನ್ ಆಗಿರುತ್ತದೆ. ಹಾಗಾಗಿ ಈ ಒಂದು ಅಪ್ಲಿಕೇಶನ್ ನಮಗೆ ಯಾವ ರೀತಿ ಬಳಕೆಗೆ ಬರುತ್ತೆ ಮತ್ತು ಅದನ್ನು ನಾವು ಪರಿಣಾಮಕಾರಿಯಾಗಿ ಹೇಗೆ ಬಳಸಬಹುದು ಎನ್ನುವುದನ್ನು ಹಂತ ಹಂತವಾಗಿ ಕಲಿಯುತ್ತಾ ಹೋಗೋಣ. ಮೈಕ್ರೋಸಾಫ್ಟ್ ಎಕ್ಸೆಲ್ ಸಾಮಾನ್ಯವಾಗಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಹೊಂದಿರುವಂತಹ ಕಂಪ್ಯೂಟರ್ಗಳಲ್ಲಿ ಬಳಸಲ್ಪಡುತ್ತದೆ. ಬೇರೆ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ಬೇರೆ ಬೇರೆ ಕಂಪನಿಯವರ ಅಪ್ಲಿಕೇಶನ್ಗಳನ್ನು ಬಳಸಲಾಗುತ್ತದೆ. ಉದಾಹರಣೆಗೆ ಉಬಂಟು ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಲಿಬ್ರಾ ಆಫೀಸ್ನಲ್ಲಿ ಕ್ಯಾಲ್ಕ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದರಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ನಂತಹ ಅಪ್ಲಿಕೇಶನ್ ಅಲ್ಲಿರುತ್ತೆ. ಸೊ ಅದನ್ನು ಬಳಸಲಾಗುತ್ತೆ. ಇವಾಗ ಮೈಕ್ರೋಸಾಫ್ಟ್ ಎಕ್ಸೆಲ್ ಇದನ್ನು ತೆರೆಯುವ ಬಗ್ಗೆ ತಿಳಿದುಕೊಳ್ಳೋಣ. ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಮಾಡಲು ಕೆಲವು ವಿಧಾನಗಳನ್ನು ಅನುಸರಿಸಬಹುದು. ವಿಂಡೋಸ್ ಕೀಯನ್ನು ಪ್ರೆಸ್ ಮಾಡಿದಾಗ ಸರ್ಚ್ ಬಾಕ್ಸ್ ತೆರೆದುಕೊಳ್ಳುತ್ತೆ. ಅಲ್ಲಿ EXCEL ಎಕ್ಸೆಲ್ ಅಂತ ಟೈಪ್ ಮಾಡ್ತಿದ್ದ ಹಾಗೆ ಎಕ್ಸೆಲ್ ತೋರಿಸುತ್ತೆ. ಅಥವಾ EXC 1-2-3 ಅಕ್ಷರಗಳನ್ನ ಬರಿತಾ ಇದ್ದಂಗೆ ಆ ಒಂದು ಅಪ್ಲಿಕೇಶನನ್ನು ತೋರಿಸುತ್ತೆ. ಸೊ ಅಲ್ಲಿ ಎಂಟರ್ ಮಾಡಿದಾಗ ಆ ಅಪ್ಲಿಕೇಶನ್ ತೆರೆದುಕೊಳ್ಳುತ್ತೆ. ರನ್ ಡೈಲಾಗ್ ಬಾಕ್ಸ್ ಮೂಲಕನೂ ಕೂಡ ಎಕ್ಸೆಲ್ ಅನ್ನು ತೆರೆಯಬಹುದು. ವಿಂಡೋಸ್ R ಪ್ರೆಸ್ ಮಾಡಿದಾಗ ರನ್ ಡೈಲಾಗ್ ಬಾಕ್ಸ್ ಬರುತ್ತೆ. ಅಲ್ಲಿ EXCEL ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟಾಗ ಮೈಕ್ರೋಸಾಫ್ಟ್ ಎಕ್ಸೆಲ್ ತೆರೆದುಕೊಳ್ಳುತ್ತೆ. ಅದಲ್ಲದೆ ಡೆಸ್ಕ್ಟಾಪಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ನ ಐಕಾನ್ ಇದ್ದರೆ ಅದನ್ನು ಕೂಡ ಎಂಟರ್ ಮಾಡೋ ಮೂಲಕ ಹೊಸ ಒಂದು ಎಕ್ಸೆಲ್ ಫೈಲನ್ನು ಓಪನ್ ಮಾಡ್ಬೋದು. ಮತ್ತು ಸ್ಟಾರ್ಟ್ ಮೆನ್ಯೂಗೆ ತೆರಳಿ ಅಲ್ಲಿರುವಂತಹ ಪ್ರೋಗ್ರಾಮ್ ಲಿಸ್ಟಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲನ್ನು ಹುಡುಕಿ ಅಲ್ಲಿಂದನೂ ಕೂಡ ಓಪನ್ ಮಾಡಬಹುದು. ಜೊತೆಗೆ ಟಾಸ್ಕ್ ಬಾರಲ್ಲಿ ಪಿನ್ ಮಾಡಿ ಇಟ್ಕೊಂಡಿದ್ರೆ ಅದು ಯಾವ ಒಂದು ಅನುಕ್ರಮದಲ್ಲಿ ಬರುತ್ತೋ ಆ ಒಂದು ಸಂಖ್ಯೆಯನ್ನು ವಿಂಡೋಸ್ ಕೀ ಒಂದಿಗೆ ಒತ್ತಿದಾಗ ಮೈಕ್ರೋಸಾಫ್ಟ್ ಎಕ್ಸೆಲ್ ತೆರೆದುಕೊಳ್ಳುತ್ತೆ. ಇವಾಗ ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಆದ ನಂತರ ಹೇಗೆ ಅದರ ಲೇಔಟ್ ಇರುತ್ತೆ ಅನ್ನೋದು ಬಹುಮುಖ್ಯ. ಮೈಕ್ರೋಸಾಫ್ಟ್ ಎಕ್ಸೆಲ್ ತೆರೆದುಕೊಂಡ ನಂತರ ಮೇಲ್ಭಾಗದಲ್ಲಿ ಟೈಟಲ್ ಇರುತ್ತೆ. ಅದಾದ ನಂತರ ಎಡಭಾಗದಲ್ಲಿ ಕೆಳಗಡೆ ಅಂತಂದರೆ ಟೈಟಲ್ ಬಾರ್ ಆದ ನಂತರ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ರಿಬ್ಬನ್ ಇವೆಲ್ಲ ಇರುತ್ತೆ. ಮತ್ತು ಅಲ್ಲೇ ಫಾರ್ಮುಲಾ ಮೆನ್ಯೂ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಫಾರ್ಮುಲಾಗಳು ಕಾಮನ್, ಹಾಗಾಗಿ ಅದನ್ನು ಕೂಡ ನೋಡಲು ಅಲ್ಲಿ ಅವಕಾಶ ಇರುತ್ತೆ. ಬಲಭಾಗದಲ್ಲಿ ವಿಂಡೋ ಕಂಟ್ರೋಲ್ ಇರುತ್ತೆ. ವಿಂಡೋ ಕಂಟ್ರೋಲ್ ಅಂತಂತಂದರೆ ತೆರೆದಂತಹ ಅಪ್ಲಿಕೇಶನನ್ನು ಮಿನಿಮೈಸ್ ಮಾಡಲು, ಮ್ಯಾಕ್ಸಿಮೈಸ್ ಮಾಡಲು ಮತ್ತು ಕ್ಲೋಸ್ ಮಾಡಲು ಇರುವಂತಹ
ಆಯ್ಕೆಗಳು ಆ ವಿಂಡೋ ಕಂಟ್ರೋಲ್ನಲ್ಲಿ ಸಿಗುತ್ತೆ. ಅದನ್ನು ಹೇಗೆ ಆಕ್ಸೆಸ್ ಮಾಡೋದು ಅನ್ನೋದನ್ನು ಮುಂದಿನ ಹಂತದಲ್ಲಿ ತಿಳಿದುಕೊಳ್ತಾ ಹೋಗ್ತೀವಿ. ಈಗ ಮೈಕ್ರೋಸಾಫ್ಟ್ ಎಕ್ಸೆಲ್ ಹೇಗೆ ರೂಪುಗೊಂಡಿದೆ ಅಂತ ಪ್ರಾಥಮಿಕ ಮಾಹಿತಿಯನ್ನು ತಿಳಿದುಕೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಟೈಟಲ್ ಬಾರ್ ಮತ್ತು ರಿಬ್ಬನ್, ಅದರೊಟ್ಟಿಗೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ಜೊತೆಗೆ ವಿಂಡೋ ಕಂಟ್ರೋಲ್, ಫಾರ್ಮುಲಾ ಬಾರ್, ಅದೆಲ್ಲ ಆದ ನಂತರ ನಮಗೆ ಸಿಕ್ಕೋದು ವರ್ಕ್ ಏರಿಯಾ. ವರ್ಕ್ ಏರಿಯಾ ಅಂತಂದರೆ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ನಾವೇನು ಟೈಪ್ ಮಾಡ್ತೇವೋ ಅಥವಾ ದತ್ತಾಂಶವನ್ನು ನಮೂದಿಸ್ತೇವೋ ಆ ಒಂದು ಜಾಗ. ಅದಾದ ನಂತರ ಕೆಳಭಾಗದಲ್ಲಿ ನಮಗೆ ಸಿಕ್ಕೋದು ಸ್ಟೇಟಸ್ ಬಾರ್. ಸ್ಟೇಟಸ್ ಬಾರ್ ಅಂತಂದರೆ ಈ ಒಂದು ತೆರೆದಂತಹ ಎಕ್ಸೆಲ್ನ ಮಾಹಿತಿ, ಅದರ ಗಾತ್ರ ಆಗಿರ್ಬೋದು, ಅದರಲ್ಲಿ ಎಷ್ಟು ಶೀಟ್ಗಳಿದೆ ಅನ್ನೋದಾಗಿರ್ಬೋದು, ಅದರಲ್ಲಿ ಎಷ್ಟೆಲ್ಲ ದತ್ತಾಂಶ ಅಡಕವಾಗಿದೆ ಅನ್ನೋದಾಗಿರ್ಬೋದು, ಅದೆಲ್ಲ ಮಾಹಿತಿ ಅಲ್ಲಿರುತ್ತೆ. ಅದಾದ ನಂತರ ಶೀಟ್ಗಳು ಎಷ್ಟು ಇರುತ್ತೆ ಅನ್ನೋದನ್ನು ಕೂಡ ತೋರಿಸುತ್ತೆ. ಸೊ ಅಲ್ಲಿ ಒಂದಕ್ಕಿಂತ ಹೆಚ್ಚಿನ ಶೀಟ್ಗಳಿದ್ದಲ್ಲಿ ಅದನ್ನು ತೆರೆಯೋಕ್ಕೆ ಅನುಕೂಲ ಆಗುವಂತಹ ಆಪ್ಷನ್ಸ್ ಇರುತ್ತೆ. ಸಾಮಾನ್ಯವಾಗಿ ಸೈಟೆಡ್ಗಳು ಮೌಸಿಂದ ಕ್ಲಿಕ್ ಮಾಡೋದ್ರ ಮೂಲಕ ಬೇರೆ ಬೇರೆ ಶೀಟ್ಗೆ ತೆರಳುತ್ತಾರೆ. ಹಾಗೆ ನಮಗೂ ಕೂಡ ಕೀಬೋರ್ಡನ್ನು ಬಳಸೋದ್ರ ಮೂಲಕ ಆ ಶೀಟ್ಗಳಿಗೆ ನ್ಯಾವಿಗೇಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿತೀವಿ. ಹೀಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ನ ಲೇಔಟು ಇರುತ್ತೆ. ಓಕೆ, ಇವಾಗ ಎಕ್ಸೆಲನ್ನು ತೆರೆಯುವಂತಹ ಒಂದು ವಿಧಾನವನ್ನು ತಿಳಿದುಕೊಳ್ಳೋಣ. ನಾನು ಇವಾಗ ವಿಂಡೋಸ್ ಕೀ ಪ್ರೆಸ್ ಮಾಡೋ ಮೂಲಕ ಅಲ್ಲಿ EXCEL ಅಂತ ಟೈಪ್ ಮಾಡಿ ಎಕ್ಸೆಲನ್ನು ಓಪನ್ ಮಾಡ್ತಾ ಇದ್ದೀನಿ. ಈ ಒಂದು ಟ್ಯುಟೋರಿಯಲ್ಗೋಸ್ಕರ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ಇರುವಂತಹ ಕಂಪ್ಯೂಟರ್ನಲ್ಲಿ MS ಆಫೀಸ್ 2019 ವರ್ಷನನ್ನು ಬಳಸ್ತಾ ಇದ್ದೀನಿ. ಅದರೊಟ್ಟಿಗೆ ಇತ್ತೀಚಿನ NVDA ಅಪ್ಲಿಕೇಶನನ್ನು ಬಳಸ್ತಾ ಇದ್ದೀನಿ. ಹಾಗೆ ನಾನು ಡಿಫಾಲ್ಟ್ ವೇರಿಯಂಟನ್ನು ಬಳಸ್ತಾ ಇದ್ದೀನಿ. ಅಂದರೆ NVDAಯಲ್ಲಿ ಬರುವಂತಹ ಮೈಕ್ ವಾಯ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಕನ್ನಡವನ್ನು ಕೂಡ ನಾವು ಇದರಲ್ಲಿ ನಮೂದಿಸುವಂತಹ ಸಂದರ್ಭ ಇರೋದರಿಂದ ಡಿಫಾಲ್ಟ್ ವಾಯ್ಸನ್ನು ಇಟ್ಕೊಂಡ್ರೆ ಎಫೆಕ್ಟಿವ್ ಆಗಿ ಬಳಸ್ಬೋದು. ಮತ್ತು ಇದು ಆರಂಭದಲ್ಲಿ ಕಲಿಕೆಯನ್ನು ಶುರು ಮಾಡುವಂತಹ ಸ್ನೇಹಿತರಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಅವರಿಗೆ ಎಲಕ್ವೆನ್ಸನ್ನು ಇನ್ಸ್ಟಾಲ್ ಮಾಡಿ ಅದೆಲ್ಲ ಪ್ರಾಸೆಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಏನು ಡಿಫಾಲ್ಟ್ NVDA ಇನ್ಸ್ಟಾಲ್ ಮಾಡಿದಂಥ ಸಂದರ್ಭದಲ್ಲಿ ಬರುವಂತಹ ಧ್ವನಿ ಇರುತ್ತಲ್ಲ, ಅದು ಎಲ್ರಿಗೂ ಕೂಡ ಪರಿಚಯ ಆಗಲಿ ಮತ್ತು ಅದಕ್ಕೆ ಎಲ್ಲರೂ ಕೂಡ ಹೊಂದಿಕೊಳ್ಳಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಧ್ವನಿಯನ್ನು ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ. ವಿಂಡೋಸ್ ಕೀಯನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸರ್ಚ್ ಬಾಕ್ಸಲ್ಲಿ Excel app. Press right to switch preview 1 of 1 level 1. EXC ಅಂತ ಟೈಪ್ ಮಾಡ್ತಿರೋ ಅಷ್ಟರಲ್ಲೇ ಎಕ್ಸೆಲ್ ಅಪ್ಲಿಕೇಶನನ್ನು ತೋರಿಸ್ತಾ ಇದೆ. ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Book 1-Excel sheet 1 table 1. ಸೊ ಇವಾಗ ಎಕ್ಸೆಲನ್ನು ಓಪನ್ ಮಾಡಲಾಗಿದೆ. ಎಕ್ಸೆಲ್ ತೆರೆದುಕೊಂಡ ನಂತರ ಕರ್ಸರ್ A1 ಸೆಲ್ಲಲ್ಲಿ ಇರುತ್ತೆ. ಇವಾಗ A1 ಅನ್ನೋವಂಥ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಎಕ್ಸೆಲಲ್ಲಿ ವರ್ಕ್ ಏರಿಯಾ ಸಾಮಾನ್ಯವಾಗಿ ರೋಸ್ ಮತ್ತು ಕಾಲಮ್ಗಳಿಂದ ರೂಪುಗೊಂಡಿರುತ್ತೆ. ಕಾಲಮ್ಗಳು ABCD ಇಂದ ಲೇಬಲ್ ಆಗಿರುತ್ತೆ. ರೋಸ್ಗಳು 1 2 3. ಕಾಲಮ್ಗಳು ಲಂಬ ಸಾಲುಗಳು, ಅಂದರೆ ಮೇಲಿಂದ ಕೆಳಗಿರುವಂತಹ ಸಾಲನ್ನು ಕಾಲಮ್ ಅಂತ ಹೇಳ್ಬೋದು. ಅಡ್ಡ ಸಾಲು ಎಡದಿಂದ ಬಲಕ್ಕೆ ಇರುವಂತಹ ಸಾಲುಗಳನ್ನು ರೋ ಅಂತ ಹೇಳ್ಬೋದು. ಇದರಲ್ಲಿ ರೋಸ್ಗಳು A1 ಇಂದ A1,48,576 ಅಲ್ಲಿವರೆಗೂ ರೋಸ್ಗಳಿರುತ್ತೆ. ಕಾಲಮ್ಗಳು A ಇಂದ ಎಕ್ಸೆಪ್ಟ್ D ವರೆಗೂ ಇರುತ್ತೆ. ಅಂದರೆ ಎಡದಿಂದ ಬಲಕ್ಕೆ ತೆರಳಿದಾಗ A ಇಂದ ಹಿಡಿದು ಎಕ್ಸೆಪ್ಟ್ D ವರೆಗೂ ಕಾಲಮ್ಗಳಿರುತ್ತೆ. ಕೆಳಗಡೆ A1 1 ಹಿಡಿದು ಕೊನೆಯಲ್ಲಿ 1,48,576 ರೋಸ್ಗಳು ಇರುತ್ತೆ. ಮೈಕ್ರೋಸಾಫ್ಟ್ ಎಕ್ಸೆಲ್ ತೆರೆದ ನಂತರ ಇದು ಮ್ಯಾಕ್ಸಿಮೈಸ್ ಆಗಿರೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಾನು ಈ ಒಂದು ಲೇಔಟನ್ನು ಪರಿಚಯ ಮಾಡುವಂಥ ಸಂದರ್ಭದಲ್ಲಿ ವಿಂಡೋ ಕಂಟ್ರೋಲ್ ಅಂತ ಹೇಳಿದ್ದೆ, ಬಲಭಾಗದಲ್ಲಿ ತೋರಿಸ್ತಾ ಇರುತ್ತೆ ಅಂತ. ಅದರಲ್ಲಿ ಮ್ಯಾಕ್ಸಿಮೈಸ್, ಮಿನಿಮೈಸ್, ರಿಸ್ಟೋರ್, ಕ್ಲೋಸ್ ಎಲ್ಲ ಆಪ್ಷನ್ಸು ಇರುತ್ತೆ. ಸೊ ಅದನ್ನು
ಆಕ್ಟಿವೇಟ್ ಮಾಡೋದಕ್ಕೆ ಸಾಮಾನ್ಯವಾಗಿ ಆಲ್ಟ್ ಸ್ಪೇಸ್ ಅನ್ನು ಬಳಸ್ತೀವಿ. ಸೊ ಇವಾಗ ಆಲ್ಟ್ ಸ್ಪೇಸನ್ನು ಬಳಸೋದ್ರ ಮೂಲಕ ಮ್ಯಾಕ್ಸಿಮೈಸ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀನಿ. Alt restore unavailable R. ಓಕೆ, ಡೌನ್ ಏರೋ ಪ್ರೆಸ್ ಮಾಡಿದ್ರೆ Down arrow move M. ಮೂವ್ ಇದೆ, Down arrow size S. ಸೈಜ್, Down arrow minimize N. Down arrow maximize X. ಮ್ಯಾಕ್ಸಿಮೈಸ್ ಎಕ್ಸ್. ಇದ್ರ ಮೇಲೆ ಎಂಟರ್ ಪ್ರೆಸ್ ಮಾಡೋದ್ರ ಮೂಲಕ ಇದನ್ನು ಮ್ಯಾಕ್ಸಿಮೈಸ್ ಮಾಡ್ತಾ ಇದ್ದೀನಿ. ಸೊ ಇದು ಮಿನಿಮೈಸ್ ಆಗಿದೆ. Enter book 1-Excel sheet 1 table at 1. ಸಾಮಾನ್ಯವಾಗಿ ಮ್ಯಾಕ್ಸಿಮೈಸ್ ಆಗಿರುವಂತಹ ವಿಂಡೋ ಏನಿರುತ್ತಲ್ಲ ಅದನ್ನು ಯಾವ ರೀತಿ ಆ ವಿಂಡೋ ಕಂಟ್ರೋಲ್ ಅನೌನ್ಸ್ ಮಾಡುತ್ತೆ ಅನ್ನೋದನ್ನು ತೋರಿಸೋದಾದರೆ ಮತ್ತೆ ಆಲ್ಟ್ ಸ್ಪೇಸ್ ಮಾಡ್ತಾ ಇದ್ದೀನಿ. Alt restore R. ಸೊ ರಿಸ್ಟೋರ್ ಇದೆ. Down arrow move down arrow size unavailable S. Down arrow minimize N. Down arrow maximize unavailable X. ಮ್ಯಾಕ್ಸಿಮೈಸ್ ಅನ್ಅವೈಲೇಬಲ್ ಅಂತ ಹೇಳಿದ್ರೆ ಈ ಒಂದು ಅಪ್ಲಿಕೇಶನ್ ವಿಂಡೋ ಮ್ಯಾಕ್ಸಿಮೈಸ್ ಆಗಿದೆ ಅಂತ ಅದರ ಅರ್ಥ. ಬರೀ ಮ್ಯಾಕ್ಸಿಮೈಸ್ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಮಿನಿಮೈಸ್ ಆಗಿದೆ ಅಂತ ಅದರ ಅರ್ಥ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಮ್ಯಾಕ್ಸಿಮೈಸ್ ಮೇಲೆ ಎಂಟರ್ ಕೀಯನ್ನು ಪ್ರೆಸ್ ಮಾಡೋದ್ರ ಮೂಲಕ ಆ ಒಂದು ಅಪ್ಲಿಕೇಶನನ್ನು ಮ್ಯಾಕ್ಸಿಮೈಸ್ ಮಾಡಿಕೊಳ್ಳಬೇಕು. ಇವಾಗ ಎಸ್ಕೇಪ್ ಕೀಯನ್ನು ಪ್ರೆಸ್ ಮಾಡ್ತಾ ಇದ್ದೀನಿ ಈ ಒಂದು ಆಪ್ಷನಿಂದ ಆಚೆ ಬರೋಕ್ಕೆ. System submenu space. Escape. Book 1-Excel sheet 1. ವಿಂಡೋ ಕಂಟ್ರೋಲನ್ನು ಸಿಸ್ಟಮ್ ಸಬ್ ಮೆನ್ಯೂ ಅಂತಲೂ ಕೂಡ ನಾವು ಹೇಳ್ಬೋದು. ಯಾವುದೇ ಸ್ಕ್ರೀನ್ ರೀಡರ್ ಆಗಿರಲಿ ಅದನ್ನು ಸಿಸ್ಟಮ್ ಸಬ್ ಮೆನ್ಯೂ ಅಂತಲೇ ಅನೌನ್ಸ್ ಮಾಡೋದು. ಮತ್ತು ಈ ಒಂದು ಅಪ್ಲಿಕೇಶನನ್ನು ಮಿನಿಮೈಸ್ ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ವಿಂಡೋಸ್ ಕೀಸ್ ಜೊತೆಗೆ ಡೌನ್ ಏರೋ ಪ್ರೆಸ್ ಮಾಡಿದಾಗ ಅಪ್ಲಿಕೇಶನ್ ಮಿನಿಮೈಸ್ ಆಗುತ್ತೆ, ಅಪ್ ಏರೋ ಪ್ರೆಸ್ ಮಾಡಿದಾಗ ಮ್ಯಾಕ್ಸಿಮೈಸ್ ಆಗುತ್ತೆ. ಆದರೆ ಅದನ್ನು ಸ್ಕ್ರೀನ್ ರೀಡಿಂಗ್ ಸಾಫ್ಟ್ವೇರ್ ಅನೌನ್ಸ್ ಮಾಡೋದಿಲ್ಲ. ಹಾಗಾಗಿ ಆಲ್ಟ್ ಸ್ಪೇಸ್ ಮಾಡಿ ಅದನ್ನು ಖಚಿತಪಡಿಸ್ಕೋಬೇಕಾಗತ್ತೆ. ಇವಾಗ ನಾನು ವಿಂಡೋಸ್ ಕೀಸ್ ಜೊತೆಗೆ ಡೌನ್ ಏರೋ ಪ್ರೆಸ್ ಮಾಡಿ ಇದನ್ನು ಒಂದು ಚೆಕ್ ಮಾಡ್ತಾ ಇದ್ದೀನಿ. Windows plus down arrow. ಸೊ ಇವಾಗ ಈ ಒಂದು ಅಪ್ಲಿಕೇಶನ್ ಮಿನಿಮೈಸ್ ಆಗಿದೆಯಾ ಮ್ಯಾಕ್ಸಿಮೈಸ್ ಆಗಿದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಸಿಸ್ಟಮ್ ಸಬ್ ಮೆನ್ಯೂಗೆ ತೆರಳುತ್ತಾ ಇದ್ದೀನಿ. Alt restore unavailable R. ಓಕೆ, ಇಲ್ಲಿ ರಿಸ್ಟೋರ್ ಅನ್ಅವೈಲೇಬಲ್ ಇದೆ. Up arrow close C. ಅಪ್ ಏರೋ ಮಾಡಿದ್ರೆ ಕ್ಲೋಸ್ ಇದೆ. Up arrow maximize X. ಸೊ ಇಲ್ಲಿ ಮ್ಯಾಕ್ಸಿಮೈಸ್ ಎಕ್ಸ್ ಅಂತ ಹೇಳ್ತಾ ಇದೆ. ಮ್ಯಾಕ್ಸಿಮೈಸ್ ಅನ್ಅವೈಲೇಬಲ್ ಅಂತ ಹೇಳಿದರೆ ಅದು ಮ್ಯಾಕ್ಸಿಮೈಸ್ ಆಗಿದೆ ಅಂತ ಅರ್ಥ. ಸೊ ಇದು ಬರೀ ಮ್ಯಾಕ್ಸಿಮೈಸ್ ಎಕ್ಸ್ ಅಂತ ಅಷ್ಟೇ ಹೇಳ್ತಾ ಇದೆ. ಅಂದರೆ ಆಲ್ಟ್ ಸ್ಪೇಸ್ ಮಾಡಿ ಎಕ್ಸನ್ನು ಪ್ರೆಸ್ ಮಾಡೋದ್ರ ಮೂಲಕ ಡೈರೆಕ್ಟಾಗಿ ಮ್ಯಾಕ್ಸಿಮೈಸ್ ಮಾಡ್ಬೋದು ಅಂತ. ಇಲ್ಲಿ ತೋರಿಸುವಂತಹ ಶಾರ್ಟ್ಕಟ್ ಕೀಯನ್ನು ನಾವು ಬಳಸ್ಬೋದು. Unlock off. ಇಲ್ಲಿ ಯಾವ ಶಾರ್ಟ್ಕಟ್ ಕೀ ಇದಕ್ಕೆ ಇದೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಶಿಫ್ಟ್ ಜೊತೆಗೆ ನಂಪ್ಯಾಡ್ 2 ಅನ್ನು ಪ್ರೆಸ್ ಮಾಡಿದಾಗ Shift plus numpad 2 X. ಎಕ್ಸ್ ಅನ್ನುವಂಥ ಶಾರ್ಟ್ಕಟ್ಟು ಇದಕ್ಕೆ ಇದೆ ಅನ್ನೋದನ್ನು ನಾವು ತಿಳ್ಕೊಬಹುದು. ಶಿಫ್ಟ್ ಜೊತೆಗೆ ನಂಪ್ಯಾಡ್ 2. ಸೊ ನಂಪ್ಯಾಡ್ ಕೀಯನ್ನು ಬಳಸುವಂಥ ಸಂದರ್ಭದಲ್ಲಿ ನಂಪ್ಯಾಡ್ ಆಫ್ ಇರುವುದು ಬಹಳ ಮುಖ್ಯ. ಇವಾಗ ಎಸ್ಕೇಪ್ ಮಾಡಿ ಆಚೆ ಬರ್ತಾ ಇದ್ದೀನಿ. System escape. Book 1-Excel sheet 1 table at 1. ಆಗಲೇ ನಾನು ವಿಂಡೋಸ್ ಡೌನ್ ಏರೋ ಪ್ರೆಸ್ ಮಾಡೋದ್ರ ಮೂಲಕ ಈ ಒಂದು ಅಪ್ಲಿಕೇಶನನ್ನು ಮಿನಿಮೈಸ್ ಮಾಡಿದ್ದೆ. ಸೊ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಸಿಸ್ಟಮ್ ಮೆನ್ಯೂಗೆ ತೆರಳಿ ಮ್ಯಾಕ್ಸಿಮೈಸ್ ಅಂತ ಹೇಳೋದನ್ನು ಮಾತ್ರ ಕೇಳಿಸ್ಕೊಂಡ್ವಿ. ಸೊ ಇವಾಗ ವಿಂಡೋಸ್ ಕೀ ಜೊತೆಗೆ ಅಪ್ ಏರೋ ಪ್ರೆಸ್ ಮಾಡ್ತಾ ಇದ್ದೀನಿ ಅದನ್ನು ಮ್ಯಾಕ್ಸಿಮೈಸ್ ಮಾಡೋದಕ್ಕೆ. Windows plus up arrow. ಸೊ ಇವಾಗ ಮ್ಯಾಕ್ಸಿಮೈಸ್ ಆಗಿದೆಯೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮತ್ತೆ ಸಿಸ್ಟಮ್ ಸಬ್ ಮೆನ್ಯೂ ಆಲ್ಟ್ ಸ್ಪೇಸ್ Alt restore R. ಸೊ ರಿಸ್ಟೋರ್ ಅಂತ ಹೇಳ್ತಾ ಇದೆ. Down arrow move unavailable M. ಮೂವ್ ಅನ್ಅವೈಲೇಬಲ್. Down arrow size unavailable S. ಸೈಜ್ ಅನ್ಅವೈಲೇಬಲ್. Down arrow minimize N. ಮಿನಿಮೈಸ್. Down arrow maximize unavailable X. ನೋಡಿ ಸ್ನೇಹಿತರೆ, ಮ್ಯಾಕ್ಸಿಮೈಸ್ ಅನ್ಅವೈಲೇಬಲ್ ಅಂತ ಹೇಳ್ತಾ ಇದೆ. ಅಂದರೆ ಇವಾಗ ಈ ಒಂದು ಅಪ್ಲಿಕೇಶನ್ ಮ್ಯಾಕ್ಸಿಮೈಸ್ ಆಗಿದೆ ಅಂತ ಅರ್ಥ. ಸೊ ಇವಾಗ ಈ ಒಂದು ಆಪ್ಷನ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಎಸ್ಕೇಪ್ ಕೀಯನ್ನು ಪ್ರೆಸ್ ಮಾಡೋದ್ರ ಮೂಲಕ. System submenu space. Escape. Book 1-Excel sheet 1 table at 1. ಇವಾಗ ಬಹುಮುಖ್ಯವಾಗಿ ತೆರೆದಿರುವಂತಹ ಈ ಒಂದು ಅಪ್ಲಿಕೇಶನ್ನ ಟೈಟಲನ್ನು ಹೇಗೆ ಚೆಕ್ ಮಾಡ್ಬೋದು. ಟಾಪಲ್ಲಿ ಟೈಟಲ್ ಇರುತ್ತೆ ಅಂತ ಗೊತ್ತು ನಮಗೆ. ಈ ಒಂದು ಎಕ್ಸೆಲ್ನ ಟೈಟಲನ್ನು ಚೆಕ್ ಮಾಡೋದಕ್ಕೆ ಇನ್ಸರ್ಟ್ ಕೀ ಜೊತೆಗೆ ಟಿ ಅನ್ನು ಪ್ರೆಸ್ ಮಾಡಿದ್ರೆ ಟೈಟಲ್ ಅನ್ನು ಉಚ್ಚರಿಸುತ್ತೆ. NVDA plus T. Book 1-Excel. ನೋಡಿ ಸ್ನೇಹಿತರೆ, ಇನ್ಸರ್ಟ್ ಟಿ ಅನ್ನು ಪ್ರೆಸ್ ಮಾಡಿದಾಗ ಬುಕ್ 1 ಎಕ್ಸೆಲ್ ಅಂತ ಹೇಳ್ತಾ ಇದೆ. ಸೊ ನಾನು ಆರಂಭದಲ್ಲಿ ತಿಳಿಸಿರೋ ಹಾಗೆ ಟೈಟಲ್ ಮೇಲೆ ಇರುತ್ತೆ,
ವರ್ಕ್ ಏರಿಯಾ ಆದ ನಂತರ ಕೆಳಗಡೆ ಸ್ಟೇಟಸ್ ಬಾರ್ ಇರುತ್ತೆ, ಜೊತೆಗೆ ಶೀಟ್ಸ್ದು ಕೂಡ ಲಿಸ್ಟ್ ತೋರಿಸ್ತಾ ಇರುತ್ತೆ ಅನ್ನೋದನ್ನ ಹೇಳಿದ್ದೆ. ಮುಂದುವರೆದು ಟೈಟಲ್ ಅನ್ನ ಇನ್ಸರ್ಟ್ ಟಿ ಪ್ರೆಸ್ ಮಾಡೋದ್ರ ಮೂಲಕ ಚೆಕ್ ಮಾಡಿದ್ವಿ. ಸ್ಟೇಟಸ್ ಬಾರ್ ಅನ್ನ ಚೆಕ್ ಮಾಡೋದಕ್ಕೆ ಇನ್ಸರ್ಟ್ ಕೀ ಜೊತೆಗೆ ಎಂಡ್ ಕೀಯನ್ನು ಪ್ರೆಸ್ ಮಾಡೋದ್ರ ಮೂಲಕ ಸ್ಟೇಟಸ್ ಬಾರ್ ಅನ್ನ ತಿಳಿದುಕೋಬಹುದು. ಇವಾಗ ಇನ್ಸರ್ಟ್ ಎಂಡ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. NVDA plus end status bar cell mode ready accessibility checker accessibility colon good to go normal page layout page break preview zoom out 100 zoom 100 zoom in 100 zoom 100%. ಸ್ಟೇಟಸ್ ಬಾರ್ ಅಲ್ಲಿ ಏನೆಲ್ಲ ಆಪ್ಷನ್ಸ್ ಅನ್ನು ನಾವು ಎನೇಬಲ್ ಮಾಡಿರ್ತೀವಿ ಆ ಒಂದು ಎಲ್ಲ ಆಪ್ಷನ್ಸ್ಗಳನ್ನ ಇಲ್ಲಿ ಉಚ್ಚರಿಸುತ್ತೆ. ಉದಾಹರಣೆಗೆ ಪೇಜ್ ಲೇಔಟ್ ಇರುವಂಥದ್ದು, ಝೂಮ್ ಎಷ್ಟಾಗಿದೆ ಅನ್ನೋದನ್ನು ಕೂಡ ಇಲ್ಲಿ NVDA ತಿಳಿಸ್ತಾ ಇದೆ. ಸಾಮಾನ್ಯವಾಗಿ ನಾವು ಸಿಸ್ಟಮ್ ಆನ್ ಆದಮೇಲೆ ಹೊಸದಾಗಿ ತೆರೆಯುವಂತಹ ಮೈಕ್ರೋಸಾಫ್ಟ್ ಎಕ್ಸೆಲ್ ಏನಿರುತ್ತೆ ಬುಕ್ 1 ಇಂದನೇ ಲೇಬಲ್ ಆಗಿರುತ್ತೆ. ಇದರೊಟ್ಟಿಗೆ ಇನ್ನಷ್ಟು ಎಕ್ಸೆಲ್ ಅನ್ನು ಓಪನ್ ಮಾಡಿದಾಗ ಬುಕ್ 2 ಬುಕ್ 3 ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇವಾಗ ಟೈಟಲ್ ಅನ್ನು ಚೆಕ್ ಮಾಡಿದಾಗ ಬುಕ್ 1 ಎಕ್ಸೆಲ್ ಅಂತ ಹೇಳ್ತಾ ಇದೆ. ಇದು ಡಿಫಾಲ್ಟ್ ನೇಮು ಇರುತ್ತೆ. ಇದರ ನೇಮನ್ನು ಚೇಂಜ್ ಮಾಡೋದು, ಸೇವ್ ಮಾಡುವಂಥ ಸಂದರ್ಭದಲ್ಲಿ ಅದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ಈ ಒಂದು ತೆರೆದಿರುವಂಥ ಅಪ್ಲಿಕೇಶನನ್ನು ಕ್ಲೋಸ್ ಮಾಡೋದು ಹೇಗೆ, ಸೊ ಓಪನ್ ಮಾಡೋದು ವಿಧಾನವನ್ನು ನಾವು ಈಗಾಗಲೇ ನೋಡಿದ್ದೀವಿ. ಇವಾಗ ಕ್ಲೋಸ್ ಮಾಡುವಂತಹ ಮೆಥಡ್ ಅಂದರೆ ಈ ಒಂದು ಅಪ್ಲಿಕೇಶನನ್ನು ಮುಚ್ಚುವಂಥ ಒಂದು ಮೆಥಡನ್ನು ತಿಳಿದುಕೊಳ್ಳೋದಾದರೆ ಸಾಮಾನ್ಯವಾಗಿ ಯೂನಿವರ್ಸಲ್ ಕೀಸ್ಟ್ರೋಕ್ ಆಗಿರುವಂತಹ ಆಲ್ಟ್ F4 ಆಲ್ಟ್ ಜೊತೆಗೆ F4 ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ಈ ಒಂದು ಅಪ್ಲಿಕೇಶನನ್ನು ಕ್ಲೋಸ್ ಮಾಡ್ಬೋದು. ಇವಾಗ ನಾನು ಆಲ್ಟ್ ಕೀ ಜೊತೆಗೆ F4 ಅನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. Alt desktop list admin not selected 1 of 44. ನೋಡಿ ಸ್ನೇಹಿತರೆ, ತೆರೆದಿದ್ದಂತಹ ಅಪ್ಲಿಕೇಶನ್ ಆಲ್ಟ್ F4 ಪ್ರೆಸ್ ಮಾಡೋದ್ರ ಮೂಲಕ ಕ್ಲೋಸ್ ಮಾಡಲಾಯಿತು. ಇದು ಆಲ್ಟ್ F4 ಈ ಒಂದು ಅಪ್ಲಿಕೇಶನನ್ನು ಮುಚ್ಚುವಂಥ ಒಂದು ಕೀಸ್ಟ್ರೋಕ್ ಆಗಿದೆ. ಸೊ ಸ್ನೇಹಿತರೆ, ಇಷ್ಟು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳಬೇಕಾಗಿರುವಂತಹ ಪ್ರಾಥಮಿಕ ಮಾಹಿತಿ. ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನು ಎಕ್ಸೆಲ್ ಕುರಿತಾಗಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.